ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತು ಶುಕ್ರವಾರ, ಆಲ್ರೆಡಿ ಮಧ್ಯಾಹ್ನ ಆಗಿದೆ, 1:30 ಆಗಿ ಬಂದಿದೆ ಟೈಮ್ ಬಂದು. ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಆ್ಯಕ್ಚುಲಿ ಇವತ್ತು ಬೆಳಿಗ್ಗೆ ಎದ್ದಿದ್ದು ಕೂಡ ಅಷ್ಟು ಲೇಟ್ ಆಯ್ತು. ನಾನು 10 ಗಂಟೆಗೆ ಎದ್ದಿದ್ದೀನಿ, ಯಾಕಂದರೆ ನೆನ್ನೆ ಒಂದು ಸ್ವಲ್ಪ ಜ್ವರ ಬಂದಂಗೆ ಆಗಿತ್ತು ನನಗೆ. ನೈಟ್ ಎಲ್ಲ ಜ್ವರ ಇತ್ತು. ಸೊ ಬೆಳಿಗ್ಗೆನೂ ಅಷ್ಟೇ ತುಂಬಾ ಸ್ಟ್ರೆಸ್ ಇತ್ತು. ಸೊ ಅದಕ್ಕೋಸ್ಕರ ಇನ್ನು ಬೆಳಿಗ್ಗೆ ಸ್ಟಾರ್ಟ್ ಮಾಡಲಿಲ್ಲ ನಾನು ವ್ಲಾಗ್ನ. ಮತ್ತು ತಿಂಡಿ ಎಲ್ಲ ತಿಂದ್ಕೊಂಡು ವ್ಲಾಗ್ ಮಾಡೋಣ ಅಂದ್ಕೊಂಡು ಒಂದೊಂದು ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಂಡು ಮಾಡ್ತೀನಿ ಇವಾಗ ವ್ಲಾಗ್ನ. ಸೊ ಬೆಳಿಗ್ಗೆ ತಿಂಡಿನೂ ಅಷ್ಟೇ ನಮ್ಮ ಮನೇಲಿ ಇಡ್ಲಿ, ಚಟ್ನಿ ಮತ್ತು ಸಾಂಬಾರು ಮಾಡಿದರು. ಸೊ ಸ್ವಲ್ಪ ಇಡ್ಲಿ ತಿಂದು ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ, ಟ್ಯಾಬ್ಲೆಟ್ ಕೂಡ ತೊಗೊಂಡೆ. ಇವಾಗ ಪರವಾಗಿಲ್ಲ, ಕಮ್ಮಿ ಆಗ್ತಾ ಇದೆ. ಸೊ ನೆನ್ನೆ ಮಾತ್ರ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗಿತ್ತು. ಹೊರಗಡೆ ಕೂಡ ಹೋಗಿ ಬಂದಿದ್ದೆ ನಾನು. ಸೊ ಮತ್ತು ಈ ವಾರ ಪೂರ್ತಿ ತಿರುಗೋದೇ ಆಗಿತ್ತು. ಈಶಾ ಫೌಂಡೇಶನ್ಸ್ಗೆ ಹೋಗಿದ್ವಿ ಅಂತ ಹೇಳಿದೆ, ಹಾಗೆ ಇಸ್ಕಾನ್ಗೆ ಹೋಗಿದ್ವಿ. ಸೊ ಈ ಥರ ಹೊರಗಡೆ ತಿರುಗೋದ್ರಿಂದ ಒಂದು ಸ್ವಲ್ಪ ಸ್ಟ್ರೆಸ್ ಆಗಿತ್ತು. ಸೊ ಲೈಟಾಗಿ ಜ್ವರ ಎಲ್ಲ ಬಂದು ಹೋಯಿತು. ಬಟ್ ಇವಾಗ ಪರವಾಗಿಲ್ಲ, ಆರಾಮಾಗಿದ್ದೀನಿ. ಸೊ ಇವಾಗ ಇನ್ನೂ ಸ್ನಾನ ಮಾಡಿಲ್ಲ, ನಾನು ಸ್ನಾನ ಮಾಡಬೇಕು. ಬೆಳಿಗ್ಗೆ ತಕ್ಷಣ ತುಂಬಾ ಚಳಿ ಆಗ್ತಿತ್ತು ನನಗಂತೂ. ಸೊ ಫುಲ್ ಜಾಕೆಟ್ ಹಾಕ್ಕೊಂಡೈತೆ, ಇನ್ನೂ ಜಾಕೆಟ್ ತೆಗ್ದಿಲ್ಲ ನಾನು. ಸೊ ಆ್ಯಕ್ಚುಲಿ ನಮ್ಮ ಮನೇಲಿ ಹೊರಗಡೆ ಹೋಗ್ತಾರೆ ಇವಾಗ, ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಹೋಗ್ತಿದ್ದಾರೆ. ಸೊ ಅವರೆಲ್ಲ ರೆಡಿ ಆಗ್ತಿದ್ದಾರೆ. ಅವರೆಲ್ಲ ರೆಡಿ ಆದಮೇಲೆ ನಾನು ಹೋಗಿ ಸ್ನಾನ ಮಾಡ್ಕೊಂಬಂದು ಒಂದೆರಡು ವೀಡಿಯೋ ಇದೆ ಶೂಟ್ ಮಾಡೋಕ್ಕೆ. ಸೊ ವೀಡಿಯೋ ಎಲ್ಲ ಶೂಟ್ ಆದಮೇಲೆ ಮತ್ತೆ ಸಿಗ್ತೀನಿ. ಸೊ ಆ್ಯಕ್ಚುಲಿ ಇನ್ನೂ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೆ, ಬಟ್ ಬ್ಯಾಟ್ರಿ ಖಾಲಿ ಆಯಿತು. ಸೊ ಫೋನ್ ಇಟ್ಟಾಯಿತು. ಸೊ ಅದಕ್ಕೋಸ್ಕರ ಹಾಗೆ ಬಿಟ್ಟೆ. ಸೊ ಹೋಗಿ ಎಣ್ಣೆ ಎಲ್ಲ ಹಚ್ಕೊಂಬಂದೆ ತಲೆಗೆ. ಸೊ ನೆನ್ನೆ ತಲೆ ಸ್ನಾನ ಮಾಡಿದ್ದು, ಬಟ್ ಫುಲ್ಲು ಕೂದಲೆಲ್ಲ ಒಂದು ಸ್ವಲ್ಪ ಒಣಗೋದ್ರ ಥರ ಆಗಿತ್ತು, ಆಯಿಲ್ ಇಲ್ದಂಗೆ. ಸೊ ಅದಕ್ಕೋಸ್ಕರ ಎಣ್ಣೆ ಹಾಕ್ಕೊಂಡು ಇವಾಗ ಜಸ್ಟ್ ಒಂದು ಜಡೆ ಹಾಕ್ಕೊಂಬಂದಿದ್ದೀನಿ ಹಾಗೆ. ಸೊ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಮತ್ತೆ ಸಿಗ್ತೀನಿ. ಸೊ ಇವಾಗ ಜಸ್ಟ್ ನಾನು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಬಂದೆ. ಸೊ ಬಂದ ತಕ್ಷಣ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಆ್ಯಕ್ಚುಲಿ ಇನ್ನೊಂದು ವೀಡಿಯೋ ಶೂಟ್ ಮಾಡಬೇಕು ಅಂತ ಹೇಳಿದಲ್ಲ. ಸೊ ಇವಾಗ ಶೂಟ್ ಮಾಡಬೇಕು. ಸೊ ಸುಮ್ಮನೆ ಸಿಂಪಲಾಗಿ ರೆಡಿ ಆಗ್ತೀನಿ. ತುಂಬ ಜಾಸ್ತಿ ನಾನು ನಿಜವಾಗ್ಲೂ ರೆಡಿ ಆಗಲ್ಲ. ಸ್ನಾನ ಮಾಡಿ ಬಂದ ತಕ್ಷಣ ಫಸ್ಟ್ ಮಾಯ್ಶ್ಚರೈಸರ್ ಡೈಲಿ ಅಪ್ಲೈ ಮಾಡ್ತೀನಿ. ಸೊ ಮೊದಲು ನಾನು ಕೂಡ ಅಷ್ಟು ಮಾಡ್ತಾ ಇರಲಿಲ್ಲ, ಬಟ್ ಇವಾಗ ಸ್ಕಿನ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಾಯ್ಶ್ಚರೈಸರ್ ಆಗಿರಲಿ, ಸನ್ಸ್ಕ್ರೀನ್ ಆಗಿರಲಿ. ಸೊ ಅದಕ್ಕೋಸ್ಕರ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ನಾನಂತೂ ಒಂದು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ, ಆಲ್ಮೋಸ್ಟ್ ಒಂದು 6 ಮಂತ್ಸಿಂದ ಯೂಸ್ ಮಾಡ್ತೀನಿ ನಾನು ಇವಾಗ. ಸೊ ತುಂಬಾ ನನಗೆ ಸೂಟ್ ಆಗಿದೆ. ನನ್ನ ಬೇರೆ ಆಯಿಲಿ ಸ್ಕಿನ್ನು. ಸೊ ಆಯಿಲ್ ಕೂಡ ತುಂಬಾ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಹೇಳಿ, ನಾನು ಖಂಡಿತವಾಗ್ಲೂ ರೆಕಮೆಂಡ್ ಮಾಡ್ತೀನಿ ನಿಮಗೆ ಈ ಮಾಯ್ಶ್ಚರೈಸರ್ನ. ಒಂದು ಸಪ್ರೇಟ್ ವೀಡಿಯೋದಲ್ಲಿ ಹೇಳ್ತೀನಿ, ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ತುಂಬಾ ಸಿಂಪಲಾಗಿ ಇವಾಗ ರೆಡಿ ಆಗಿಬಿಡ್ತೀನಿ. ಸೊ ಫಸ್ಟ್ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಬರ್ತೀನಿ. ಸ್ಕಿನ್ಗೆ ಮಾಯ್ಶ್ಚರೈಸರ್ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಮಾಯ್ಶ್ಚರೈಸರ್ ಅಷ್ಟೇ ಡೈಲಿ ಅಪ್ಲೈ ಮಾಡೋದು, ಬಟ್ ಇವಾಗ ವೀಡಿಯೋ ಮಾಡ್ತಿರೋ ಕಾರಣ ಒಂದು ಕ್ರೀಮ್ನ ಯೂಸ್ ಮಾಡ್ತೀನಿ. ಇದು ಡೇ ಕ್ರೀಮ್ ಅಂತ. ಸೊ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಯೂಸ್ ಆಗ್ತಿದೆ ನನಗೆ. ಸೊ ನಾನು ಇದನ್ನೆಲ್ಲ ಆರ್ಡರ್ ಮಾಡಿ ಅವಾಗೇ ತರಿಸಿಟ್ಟಿದ್ದೆ. ಸೊ ನಾನು ಅವಾಗ ಬಿಗ್ ಬಾಸ್ ರಿವ್ಯೂ ವೀಡಿಯೋಸ್ ಎಲ್ಲ ಮಾಡ್ತಿದ್ದೆ. ಸೊ ಆ ಕಾರಣದಿಂದ ನಾನು ಇದೆಲ್ಲ ಏನು ರಿವ್ಯೂ ಎಲ್ಲ ನಿಮಗೆ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಯಾವುದಾದ್ರೂ ಬೇಕು ಅಂದರೆ ಹೇಳಿ, ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ. ಖಂಡಿತವಾಗ್ಲೂ ಒಳ್ಳೇದಿದೆ. ಕೆಲವೊಂದಿಷ್ಟು ಎಲ್ಲ ಮಾಡಿರೋ ಪ್ರಾಡಕ್ಟ್ಸು ಚೆನ್ನಾಗಿ ಬಂದಿದೆ ಅಂತ ನಾನು ಹೇಳಲ್ಲ, ಬಟ್ ಎಷ್ಟೋ ಪ್ರಾಡಕ್ಟ್ಸ್ ಚೆನ್ನಾಗಿ ಬಂದಿದೆ. ಸೊ ಚೆನ್ನಾಗಿ ಬಂದಿರೋದಂತೂ ನಾನು ಖಂಡಿತವಾಗ್ಲೂ ರೆಕಮೆಂಡ್ ಮಾಡ್ತೀನಿ. ಒಂದು ವೀಡಿಯೋ ಮಾಡಿದ್ದೆ ನಾನು, ಆ್ಯಕ್ನೆ ಏನಿರುತ್ತೆ ನಮಗೆಲ್ಲರಿಗೂ ಗುಳೆಗಳು. ಸೊ ಅದನ್ನೆಲ್ಲ ರಿಡ್ಯೂಸ್ ಮಾಡ್ಕೊಳ್ಳೋಕ್ಕಂತಲೇ ಒಂದು ವೀಡಿಯೋ ಮಾಡಿದ್ದೆ. ಸೊ ತುಂಬ ಜನ ಅಂತ ಕೇಳ್ತಿದ್ರಿ, ಯಾವಾಗ ಯೂಸ್ ಮಾಡಬೇಕು, ಯಾವ ಥರ ಎಲ್ಲ ಯೂಸ್ ಮಾಡಬೇಕು ಅಂತ. ಸೊ ನಾನು ಆ ವೀಡಿಯೋದಲ್ಲಿ ನೀಟಾಗಿ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ದೆ. ಬಟ್ ಸ್ಟಿಲ್ ಎಷ್ಟೊಂದು ಜನ ಅದನ್ನ ಇತ್ತೀಚೆಗಂತೂ ಕಮೆಂಟ್ಸ್ ಬರ್ತಾನೆ ಇತ್ತು, ಯಾವ ಥರ ಮಾಡಬೇಕು, ಏನು, ಯಾವ ಟೈಮಲ್ಲಿ ಅಂತ. ಸೊ ನಿಮಗೆ ಅಷ್ಟು ಡೌಟ್ ಇದ್ದರೆ ಇನ್ನೊಂದು ಸತಿ ಹೇಳಿ, ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ. ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಮಾಡಿಕೊಡ್ತೀನಿ ಆ ವೀಡಿಯೋನ, ಯಾಕಂದರೆ ತುಂಬಾ ಯೂಸ್ಫುಲ್ ಇದೆ. ನಾನು ಇವಾಗ ಕೂಡ ಅಷ್ಟೇ ನೈಟ್ ಟೈಮ್ಸಲ್ಲಿ ಅದನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೋಡ್ತಿರ್ಬೋದು, ಮೊದಲಿಗಿಂತ ಅಂತೂ ಇಷ್ಟು ಕಮ್ಮಿ ಆಗಿದೆ. ಇವಾಗ ಮಾರ್ಕ್ಸ್ ಕೂಡ ಅಷ್ಟೇ. ಸೊ ಅವಾಗ ನನಗೆ ಇಲ್ಲೆಲ್ಲ ಮಾರ್ಕ್ಸ್ ಆಗಿತ್ತು, ಪಿಂಪಲ್ ಮಾರ್ಕ್ಸು. ಸೊ ಇವಾಗ ಅದೆಲ್ಲ ಕಮ್ಮಿ ಆಗಿದೆ. ಸೊ ಇನ್ನೊಂದಿಷ್ಟು ಸಿರಮ್ ಕೂಡ ಅಷ್ಟೇ ನಾನು ಯೂಸ್ ಮಾಡ್ತಿದ್ದೀನಿ. ಸೊ ನಾನು ಒಂದಿಷ್ಟು ದಿನ ಅದೇ ಹೇಳಿದೆ, ಬಿಗ್ ಬಾಸ್ ವೀಡಿಯೋಸ್ ಮಾಡ್ತಿರೋದ್ರಿಂದ ನಾನು ಅದು ಯಾವುದೂ ನಿಮಗೆ ತೋರ್ಸೋಕ್ಕಾಗಿರಲಿಲ್ಲ. ಬಟ್ ಇವಾಗ ಮತ್ತೆ ಡೈಲಿ ಬ್ಲಾಗ್ಸ್ನ ಮಾಡ್ತಿರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತೀನಿ. ಹೇಳಿ, ಕಮೆಂಟ್ ಮಾಡಿ, ಬೇಕು ಅಂದರೆ ಖಂಡಿತವಾಗ್ಲೂ ನಾನು ಆ ವೀಡಿಯೋಸ್ ಮಾಡ್ತೀನಿ. ಸೊ ನಾನು ಇವಾಗ ಡೇ ಕ್ರೀಮ್ ಅಷ್ಟೇ ಕಂಪ್ಲೀಟಾಗಿ ಆಯಿತು ಇವಾಗ ಡೇ ಕ್ರೀಮು. ಸೊ ನಾನು ಇವಾಗ ಜಸ್ಟ್ ಕೂದಲು ಕೂಡ ಅಷ್ಟೇ ನಾನು ಜಡೆ ಹಾಕ್ತೀನಿ. ಒಂದ್ಸತಿ ನೀಟಾಗಿ ಅದನ್ನ ಸೆಟ್ ಮಾಡಿಕೊಂಡು ಲಿಪ್ಸ್ಟಿಕ್ ಹಾಕ್ತೀನಿ. ಸ್ವಲ್ಪ ಲಿಪ್ಸ್ಟಿಕ್ ಹಾಕಿ ಹೇಗೆ ರೆಡಿ ಆಗ್ತೀನಿ ಏನು ಅಂತ ತೋರಿಸ್ತೀನಿ ಬನ್ನಿ. ಬೇಗ ರೆಡಿ ಆಗಿಬಿಡ್ತೀನಿ. ಸೊ ನಾನು ವೀಡಿಯೋನ ಟೈಮ್ ಲ್ಯಾಪ್ಸಿಗೆ ಹಾಕಿದ್ದೆ, ಯಾಕಂದರೆ ನಿಮಗೂ ಕೂಡ ಬೇಜಾರಾಗಬಾರ್ದು, ತುಂಬಾ ಫಾಸ್ಟಾಗಿ ತೋರಿಸೋಣ ಅಂತ ಒಂದೇ ಒಂದು ಉದ್ದೇಶದಲ್ಲಿ. ಸೊ ಇವಾಗ ನಾನು ಫೈನಲಿ ರೆಡಿ ಆಗಿದ್ದೀನಿ. ಸೊ ಈಗ ಫೈನಲ್ ಆಗಿ ಸಿಂಪಲಾಗಿ ರೆಡಿಯಾಗಿ ಬಂದಿದ್ದೀನಿ. ಸೊ ಆದರೂ ಕೂಡ ಹೇಳ್ದೆ ಅಲ್ವ ಜ್ವರ ಆಯಿತು ಅಂತ. ಸೊ ಸ್ವೆಲ್ಲಿಂಗ್ ಕೂಡ ನೋಡ್ತಿರ್ಬೋದು ಮುಖದಲ್ಲೇ ನನಗೆ ತುಂಬ ಚೇಂಜಸ್ ಕಾಣ್ತಿದೆ. ಸೊ ನಂಗೆ ಹಾಗೆ ಜ್ವರ ಬಂದರೆ ಸ್ವಲ್ಪ ಸ್ವೆಲ್ ಆಗಿಬಿಡುತ್ತೆ ಮುಖ ಎಲ್ಲ. ಸೊ ಕೈಕಾಲು ಅಷ್ಟೇ ಸ್ವಲ್ಪ ಸ್ವೆಲ್ ಆಗಿರುತ್ತೆ. ಸೊ ಬಟ್ ಜ್ವರ ಹೇಗೆ ಕಮ್ಮಿ ಆಗ್ತಾ ಹೋಗುತ್ತೆ, ಅದೇ ರೀತಿ ಸ್ವೆಲ್ಲಿಂಗ್ ಎಲ್ಲ ಕಮ್ಮಿ ಆಗುತ್ತೆ. ಬಟ್ ಸ್ಟಿಲ್ ಪರವಾಗಿಲ್ಲ. ಇವಾಗ ವೀಡಿಯೋ ಮಾಡಬೇಕು. ಸೊ ವೀಡಿಯೋ ಎಲ್ಲ ಮುಗಿಸ್ಕೊಂಡ್ಬಂದು ನಿಮಗೆ ಸಿಗ್ತೀನಿ. ಸೊ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಹೇಗೆ ಅನಿಸ್ತಿದೆ ಏನು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಒಂದು ವೀಡಿಯೋ ಮಾಡೋದಿದೆ. ಸೊ ಮಾಡಿ ಬಂದು ಆಮೇಲೆ ಹೇಳ್ತೀನಿ. ಸೊ ವೀಡಿಯೋ ಮಾಡೋದಂತೂ ಮುಗಿತು. ಇನ್ನೇನು ಊಟ ಮಾಡಬೇಕು ಅಂತ ಇದ್ದಾಗ ಸೊ ನೆಂಚ್ಕೊಳ್ಳೋಕೆ ಏನಾದರೂ ಮಾಡೋಣ ಅಂತ ಇಲ್ಲಿ ಬಾಳ್ಕ ಇರುತ್ತಲ್ವ, ಸೊ ಅದನ್ನ ಕರಿತಾ ಇದ್ದೆ ನಾನು. ಸೊ ಇವತ್ತು ನಮ್ಮ ಮನೇಲಿ ಮಜ್ಜಿಗೆ ಸಾರು ಮತ್ತು ಅನ್ನ. ನಿಮ್ಮ ಮನೇಲಿ ಏನು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಸಾಯಂಕಾಲ ಆಗಿತ್ತು. ಆ್ಯಕ್ಚುಲಿ ನೀವು ಯಾರೆಲ್ಲ ಸೀರಿಯಲ್ ನೋಡ್ತೀರಾ ಅಂತ ಕಮೆಂಟ್ ಮಾಡಿ. ನಾನು ಸ್ವಲ್ಪ ದಿನ ಬಿಟ್ಟಿದ್ದೆ, ಮತ್ತೆ ನೋಡ್ತಾ ಇದ್ದೀನಿ ಈಗ.
ಸೊ ಇವಾಗ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಮಾಡ್ತಿರೋದು, ಅಂದರೆ ಕಂಟಿನ್ಯೂ ಮಾಡ್ತಿರೋದು. ಸೊ ನಿನ್ನೆ ನನಗೆ ನಾನು ಅರ್ಧ ಮಾಡಿದೆ ವ್ಲಾಗು, ಬಟ್ ಆಮೇಲೆ ನನಗೆ ಒಂದು ಸ್ವಲ್ಪ ಹೇಳ್ತಿದ್ದಲ್ವ ನನಗೆ ಹುಷಾರಿರಲಿಲ್ಲ ಅಂತ. ಸೊ ಎದ್ದಕ್ಕಿದ್ದ ಹಾಗೆ ಸ್ಟಮಕ್ ಪೇಯ್ನ್ ಜಾಸ್ತಿ ಆಗಿತ್ತು. ಸೊ ಆ ಕಾರಣದಿಂದ ನಾನು ವೀಡಿಯೋ ಮಾಡಿರಲಿಲ್ಲ. ಇಡೀ ನೈಟ್ ಎಲ್ಲ ನಾನು ಸಿಕ್ಕಾಪಟ್ಟೆ ಒದ್ದಾಡ್ಬಿಟ್ಟಿದ್ದೀನಿ ನಿನ್ನೆ ಅಂತೂ. ಸೊ ವ್ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ, ಹಾಗೆ ಸ್ಟಾಪ್ ಮಾಡಿದೆ. ಸೊ ನನಗೂ ಕೂಡ ಬೇಜಾರಾಯಿತು, ಯಾಕಂದರೆ ಒಂದು ಜೋಶಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿರ್ತೀವಿ, ಬಟ್ ಏನು ಮಾಡೋಕ್ಕಾಗಲಿಲ್ವಲ್ಲ ಅಂತ. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ ಹಾಗೆ ಮಾಡಲ್ಲ ನಾನು. ಖಂಡಿತವಾಗ್ಲೂ ನಾನು 100% ಟ್ರೈ ಕೊಟ್ಟೆ ವೀಡಿಯೋ ಮಾಡ್ತೀನಿ. ಇವತ್ತಿನ ವ್ಲಾಗ್ ಇನ್ಕಂಪ್ಲೀಟ್ ಆಗಿದೆ ಅಂತ ನನಗೂ ಕೂಡ ಅನ್ನಿಸ್ತು, ಬಟ್ ಸಾರಿ. ಬಟ್ ಈ ವ್ಲಾಗ್ನ ನಾನು ಏನು ಮಾಡಬೇಕು ಇವಾಗ, ಅದಕ್ಕೋಸ್ಕರ ವೀಡಿಯೋನ ಏನು ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲಿ ನನಗೆ ಆದಷ್ಟು ಇನ್ನೂ ಚೆನ್ನಾಗಿರೋ ವ್ಲಾಗ್ಸ್ನ ತೊಗೊಂಬರ್ತೀನಿ ನಿಮ್ಮ ಮುಂದೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಮತ್ತು ಹೊಸ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬಾಯ್.